ಕೆಲವೊಬ್ರು ಕಡೆ ಹೇಳ್ತಾರೆ ಸೀರಿಯಲ್ ಅವರು ಅಂತ ಹೇಳಿ ಸಿನಿಮಾದಲ್ಲಿ ಅವಕಾಶ ಕೊಡಲ್ಲ. ಬಟ್ ಎಲ್ಲರೂ ಆಲ್ಮೋಸ್ಟ್ ಸೀರಿಯಲ್ ಮಾಡೇನೆ ಸಿನಿಮಾ ಇಂಡಸ್ಟ್ರಿಗೆ ಇವತ್ತು ಹಿಟ್ ಕೊಟ್ಟಿರುವಂತದ್ದು. ನಿಮ್ಗೆ ಈ ರೀತಿ ಟ್ರೀಟ್ ಮಾಡ್ಲಾಗಿದ್ಯಾ ಮೊದಲು? ಇಲ್ಲ ಇಲ್ಲ ಎಲ್ಲೂ ಮಾಡಿಲ್ಲ. ಅಂದರೆ ಈಗ ಗೊತ್ತಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹಾಕ್ತಾರೆ, ಸೀರಿಯಲ್ ಅವ್ರು ಮಾಡೋರೆಲ್ಲ ತಗೊಂಡು ಬಂದುಬಿಡ್ತಾರೆ ಮಾಡ್ಸೋಕ್ಕೆ ಅಂತ. ಹಂಗೆ ನೋಡಿದ್ರೆ ನಾವು ಎಲ್ಲದಕ್ಕೂ ಬ್ಲೇಮ್ ಮಾಡ್ಬೇಕು. ಹಂಗಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಫೇಮಸ್ ಆಗಿಬಿಡ್ತಾರೆ, ಅವ್ರನ್ನ ತಂದುಬಿಟ್ಟು ಆ್ಯಕ್ಟಿಂಗ್ ಮಾಡಿಸ್ತಾರೆ ಅಂತ. ಯಾರಲ್ಲಿ ಏನು ಟ್ಯಾಲೆಂಟ್ ಇರುತ್ತೆ ಅದೇ ಕೊನೆಗೆ ಅದು ಅಲ್ಲಿಗೆ ಹೋಗುತ್ತೆ. ಯಾರು ಏನೇ ಬೈಕೊಂಡ್ರು ಏನೇ ಅಂದ್ರು ದೇವ್ರು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲಿಂದ ಬಂದ್ರು ಮ್ಯಾಟ್ರ್ ಆಗಲ್ಲ. ಹಂಗೆ ನೋಡಿದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶು ನಮಗೆ ನನ್ನ ಸೀರಿಯಲ್ಗೆ ಅಸೋಸಿಯೇಟ್ ಆದವರು ಒಬ್ರಿದ್ರು. ಅವ್ರು ಹೇಳ್ತಾ ಇದ್ರು, ನಮ್ಮ ಯಶ್ ಸರ್ ಅವಾಗ ಬರ್ತಾ ಇದ್ರು, 250 ರೂಪೀಸು 300 ರೂಪೀಸ್ ಅವ್ರು ಪರ್ ಡೇ ಪೇಮೆಂಟ್ ಇದ್ದಿದ್ದು. ಇವಾಗ ಅವ್ರು ಎಲ್ಲಿದ್ದಾರೆ, ಅವ್ರು ಆಗಲೇ KGF ಮಾಡಿದ್ರು ಆ ಟೈಮಲ್ಲಿ. ಅಂದರೆ ಅವರು ಸೀರಿಯಲಿಂದ ಬಂದವ್ರೆ. ನಾನು ರಾಧಿಕಾ ಪಂಡಿತ್ ಮ್ಯಾಮ್ನ ಮೀಟ್ ಮಾಡಿದಾಗ ಅವರು ಸೀರಿಯಲಿಂದ ಬಂದವರು. ಅಂದರೆ ಅವ್ರಿಗೆ ಗೊತ್ತು ಆ ಸ್ಟ್ರಗಲ್ ಏನಿದೆ. ನನಗನ್ಸುತ್ತೆ ಸೀರಿಯಲ್ ನಿಮ್ಮ ಡಿಸಿಪ್ಲಿನ್ ಹೇಳ್ಕೊಡುತ್ತೆ. ಸಿನಿಮಾದಲ್ಲಿ ಡೈರೆಕ್ಟಾಗಿ ಹೋಗಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಸೀರಿಯಲಲ್ಲಿ ಟೈಮ್ ಡಿಸಿಪ್ಲಿನ್ನು, ಇಷ್ಟೊತ್ತಿಗೆ ರೆಡಿ ಇರಬೇಕು, ಡೈರೆಕ್ಟರ್ ಹೇಳಿದ ತಕ್ಷಣ ನಾವು ರೆಡಿ ಇರಬೇಕು. ಆಮೇಲೆ ಎಷ್ಟು ಪೇಜ್ ಡೈಲಾಗ್ ಇರುತ್ತೆ ಅಂದರೆ, ಒಂದು ಸತಿ ನನಗೆ 15 ಪೇಜ್ ಡೈಲಾಗ್ ಇದ್ದಿದ್ದು. ಸರ್ ಅಂದಿದ್ರು ನಮ್ಮ ಡೈರೆಕ್ಟ್ರು, ನೋಡಮ್ಮ 5 ಕ್ಯಾಮ್ರಾ ಇದೆ, 15 ಪೇಜ್ ಡೈಲಾಗು, ಕಟ್ಟು ಮಾಡಲ್ಲ, ನಾನು ಝೂಮ್ ಔಟ್ಗಷ್ಟೇ ಕಟ್ ಹೇಳೋದು, ಇನ್ನೆಲ್ಲ ನೀನು ಹೇಳ್ತಾ ಹೋಗ್ಬೇಕಷ್ಟೇ ಅಂತ ಚಾಲೆಂಜಸ್ನ ಫೇಸ್ ಮಾಡಿ ಬಂದಾಗ ಸಿನಿಮಾ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ.